ನೋಡಿ ನಮ್ಮ ಹಾಸ್ಪಿಟಲಲ್ಲಿ ಏನೋ ವರ್ಕ್ ನಡೀತಾ ಇದೆ. ಸೊ ಇಷ್ಟು ದೊಡ್ಡ ಒಂದು ಏನು ಹೇಳ್ತಾರೆ ಇದಕ್ಕೆ, ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಇದನ್ನು ತೊಗೊಂಡು ಬಂದು ನಿಲ್ಲಿಸಿದ್ದಾರೆ, ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಆ ಕಡೆ ಯಾರೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು 2 ದಿನ ಆಯಿತು ಕೆಲಸ ನಡೀತಾನೇ ಇದೆ. ನೋಡಿ 2 ದಿನ ಆಯಿತು ನಮ್ಮ ಹಾಸ್ಪಿಟಲಲ್ಲಿ ಇದೇನೋ ಒಂದು ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಬ್ಯಾರಿಕೇಡ್ಗಳನ್ನೆಲ್ಲನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಡ್ಯೂಟಿ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಿಗೆ ಜಿನಿ ಅಂತ ಮಳೆ ಆಗೋಗ್ಬಿಟ್ಟಿದೆ. ನೆಲ ಎಲ್ಲ ತೊಯ್ದೋಗ್ಬಿಟ್ಟಿದೆ. ಬಾಬಾ ಈ ಟೈಮಲ್ಲಿ ಈ ಒಂದು ಚಳಿಗಾಲದಲ್ಲಿ ಸಹ ಮಳೆ ಅಂತಂದರೆ ಅಯ್ಯೋ ದೇವರೇ, ಎಲ್ಲ ಅನ್ಬೇಕು, ಮಳೆಗಾಲ ಅನ್ಬೇಕು, ಬಿಸಿಲುಗಾಲ ಅನ್ಬೇಕು, ಗೊತ್ತೇ ಆಗ್ತಾ ಇಲ್ಲ. 3 ಮಿಕ್ಸ್ಡ್ ಇದೆ ನಮ್ಮ ಗುಲ್ಬರ್ಗದಲ್ಲಿ. ಸೊ ಮಧ್ಯಾಹ್ನ ಅಂತೂ ತುಂಬ ಬಿಸಿಲು, ಬೆಳಿಗ್ಗೆ ಅಂತೂ ಫುಲ್ಲು ಚಳಿ. ಇವಾಗ ನೋಡಿದ್ರೆ ಮಳೆ ಬಂದುಬಿಟ್ಟೈತೆ. ಅಯ್ಯೋ ದೇವರೇ. ಸೊ ಒಂದೇ ಸೀಸನಲ್ಲಿ 3 ಸೀಸನ್ ನೋಡೋಂಗಾಗೈತು. ಈ ಒಂದು ಚಳಿಗಾಲದಲ್ಲಿ ಮಳೆಗಾಲ, ಬೇಸಿಗೆಗಾಲ ಮತ್ತು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ 3 ಗಾಲನೂ ನಾವು ಇವಾಗ ನೋಡ್ತಾ ಇದ್ದೀವಿ ನಮ್ಮ ಒಂದು ಗುಲ್ಬರ್ಗದಲ್ಲಿ. ಸೊ ಇವಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಅಡುಗೆ ಏನಾದರೂ ಕಮ್ಮಿ ಬಿದ್ದಿದ್ದೆ ಅಡುಗೆನೂ ಮಾಡಿ ಊಟ ಮಾಡಬೇಕು. ಆಯಿತು, ಇವಾಗ ಡ್ಯೂಟಿ ಮುಗೀತು. ನಂದು 2nd ಶಿಫ್ಟ್ ಇತ್ತು. 2nd ಶಿಫ್ಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಸೊ ಡ್ಯೂಟಿ ಮುಗಿಸ್ಕೊಂಡು ಜಸ್ಟ್ ಇವಾಗೆ ಮನೆಗೆ ಬಂದೆ. ನೋಡಿ ಫ್ಯಾನು, ಲೈಟು ಎಲ್ಲ ಆನ್ ಮಾಡಿ ಒಳಗಡೆ ಹಂಗೆ ಇರ್ತಾರೆ. ಬರೀ ಫ್ಯಾನ್ ಆಫ್ ಮಾಡೋಣ, ಹಂಗೆ ಫ್ಯಾನ್ ಆನ್ ಮಾಡಿಬಿಟ್ಟು ಹಂಗೆ ಒಳಗಡೆ ಹೋಗ್ಬಿಟ್ಟಾಯ್ತಾರೆ. ಕರೆಂಟ್ನ ಉಳಿಸ್ಬೇಕ್ರಿ, ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರ್ತದ. ಕಳ್ಳರು ಏನೋ ಮಾಡ್ತಾ ಇದ್ದಾರೆ, ಜಲ್ದಿ ಡೋರ್ ಅದಕ್ಕೆ ತೆಗಿತಾ ಇಲ್ಲ. ಏನು ಮಾಡಾಕತ್ತೀರಿ ಕಳ್ರೆ? ಏನೋ ಮಾಡಾಕತ್ತೀರಿ, ಅದಕ್ಕೆ ಡೋರ್ ಜಲ್ದಿ ತೆಗ್ದಿಲ್ಲ. ಸುಳ್ಳು ಹೇಳ್ಬೇಡ. ಹಾಂ, ಹೋಗ್ಬೋದಿ ಟ್ಯೂಷನಿಗೆ? ನಡಿ ಒಳಗೆ ನಡಿ. ಯಾಕ ದಿನ ಗುಡ್ಡ ಅಂತಾಳ? ಅಂದಿಲ್ಲ. ಎಲ್ಲ ಕ್ಲೀನ್ ಆಯ್ತಾ? ಸೊ ನೋಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಡಸ್ಟ್ ಎಲ್ಲ ಹೊಡೆದಿದ್ದಾರೆ. ಆಯ್ತಾ? ಎಲ್ಲ ಇದೆಲ್ಲ ಕೆಳಗಿಂದೆಲ್ಲ ಮಾಡಿದ್ ನಡಾಡ ಎಲ್ಲ ಮಾಡಿದ ಅಂತ ಹೇಳಿದ. ಸೊ ಇದೆಲ್ಲ ಕ್ಲೀನ್ ಆಯ್ತಾ ಒಳಗಡೆ ಎಲ್ಲ? ಇದೆಲ್ಲ ಅಜ್ಜಿ ಎಲ್ಲ ಕ್ಲೀನ್ ಮಾಡಿದ್ಲಾ? ಕ್ಲೀನಾಗಿ ಜೋಡಿಸಿಟ್ಲಾ ತೊಳೆದಿದ್ದು? ನೋಡಿ ಎಲ್ಲ ಡಸ್ಟ್. ನಾವು ಇವತ್ತು ಎಷ್ಟು ಮೆಹನತ್ ಮಾಡಿ ನಾ ಮತ್ತೆ ಅಶ್ಲಿ ಏನ್ ಮೆಹನತ್ ಮಾಡಿರ್? ಬಾಯಿ ತೋರಿಸ್ತೀವಿ. ಏನ್ ಮೆಹನತ್ ಮಾಡಿರ? ಅಷ್ಟೇ. ಎಲ್ಲ ಕಾಟನ್ಸ್ ಎಲ್ಲ ತೆಗ್ದಿದ್ದಾರೆ. ಜಾಲಿ ಕ್ಲೀನ್ ಮಾಡಿರೇನು? ಭಾರಿ ಸುಬ್ಬಿ ಇದೆ ಅಂತ ಫುಲ್ಲು ವಿಡಿಯೋ ಆನ್ ಮಾಡಿದ ತಕ್ಷಣ ಫುಲ್ಲು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್. ಸರಿಯಮ್ಮ, ಡ್ಯೂಟಿಗೆ ಹೋಗಿ ಬಂದ್ಬಿಡ್ತೀನಿ ಹೊಲ್ಸಿರ್ತು. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಆ್ಯಶ್ಲಿದು ಏನಿದೆ ಅಂದರೆ ಫುಲ್ ಅವಳು ಟ್ಯೂನೇ ಚೇಂಜ್ ಆಗಿಬಿಡ್ತದೆ. ನಾರ್ಮಲಾಗಿ ಮಾತಾಡೋಲ್ಲಕ್ಕಿ ಹಂಗೆ. ಬಂದಿದ್ದೀನಿ ಬಿಚ್ಬಿಟ್ಟು. ಆ್ಯಕ್ಚುಲಿ ನಮ್ಮದು ರೂಮೆಲ್ಲ ಡಸ್ಟ್ ಹೊಡೆದ್ಬಿಟ್ಟು ಬೆಳಗ್ಗೆ ಹೋಗಿದ್ದೆ ನಾನು. ಬಟ್ ಎಲ್ಲ ಇವಾಗ ಜೋಡಿಸ್ಬೇಕು, ಜೋಡಿಸಿಲ್ಲ. ಡ್ಯೂಟಿ, ಮನೆ ಕೆಲಸ ಅದೆಲ್ಲ ಇರುತ್ತೆ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ಬಂದಿದ್ದೀನಿ ಜಸ್ಟ್ ಫ್ರೆಶ್ ಆಗಿ ಏನಿದೆ ಏನಿಲ್ಲ ಅಂತ ನೋಡಬೇಕು. ನೋಡಾದ್ಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೇಕು. ನಮ್ಮ ರೂಮೆಲ್ಲ ಡಸ್ಟ್ ಹೊಡೆದಿದ್ದೀವಿ, ತೋರಿಸ್ತೀನಿ ನೋಡಿ. ಮಾರ್ನಿಂಗ್ ಎಲ್ಲ ಮೇಲ್ಗಡೆ ಎಲ್ಲ ಸಾಮಾನೆಲ್ಲ ತೆಗೆದು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅಲ್ಲೆಲ್ಲ ಡಸ್ಟ್ ಹೊಡ್ಸ್ಕೊಂಡ್ವಿ. ಮೇಲೆ ಫ್ಯಾನ್ ಗೀನೆಲ್ಲ ಮೇಲ್ಗಡೆ ಇರೋದೆಲ್ಲ, ಆಮೇಲೆ AC-ಗೂ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮೇಲ್ಗಡೆ ಏನೇನಿತ್ತು ಅದೆಲ್ಲ ಡಸ್ಟೆಲ್ಲ ಹೊಡ್ಕೊಂಡಿದ್ದೀವಿ. ಇದು ಸುಮ್ಮನೆ ಹಿಂಗೆ ಇಟ್ಟಿದ್ದೀನಿ. ಆಮೇಲೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಜೋಡಿಸ್ಕೋಬೇಕು ಎಲ್ಲ. ನೋಡಿ ಎಲ್ಲ ಕ್ಲೀನಾಗಿ ಇದೆಲ್ಲ ಬಿಸಾಕಿದ್ದೀವಿ. ಆಮೇಲೆಲ್ಲ ಜೋಡಿಸ್ಕೋಬೇಕು. ಡ್ಯೂಟಿ ಇತ್ತಲ್ಲ, ಅದು 1 o'clockವರೆಗೂ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೋದೆ. ಇವಾಗ ಬಂದಿದ್ದೀವಿ ಫ್ರೆಶ್ ಆಗಿ. ಮುಂದಿನ ಕೆಲಸ ಏನಿದೆ ಅದನ್ನು ಮಾಡಬೇಕು. ಇವಾಗ ಜಸ್ಟ್ ಫ್ರೆಶ್ ಆಗಬೇಕು. ಸೊ ಇವಾಗ ಫ್ರೆಶ್ ಆದೆ. ಸೊ ಇದು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್. ನನಗೆ ಈ ಥರ ಹೇರ್ ಸ್ಟೈಲ್ ತುಂಬ ಇಷ್ಟ. ಸೊ ಯಾವಾಗಲೂ ಒಂದು ತಲೆ ಹಚ್ಕೊಳ್ಳೋಂಗೆ ಅಂತ. ಸೊ ನಾನು ಯಾವಾಗಲೂ ಈ ಥರನೇ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಂಫರ್ಟಲ್ಲಿ ನಾನು ಇರೋಕ್ಕೆ. ಸೊ ಜಾಸ್ತಿ ಇದೇ ಥರ ನನಗೆ ಇಷ್ಟ. ಸೊ ಬನ್ನಿ ಅಡುಗೆ ಏನೇನು ಮಾಡಿದ್ದೆ
ತಿನ್ನೋಕೆ ಏನೇನಿದೆ ನೈಟ್ ನೋಡೋಣ. ಈ ಚಪಾತಿ ಇದ್ದಾವೆ ನೈಟ್ ಊಟಕ್ಕೆ. ಓಕೆ, ಅದಾದ ತಕ್ಷಣ ಇಲ್ಲಿ ಸ್ವಲ್ಪ ಸಬ್ಸಿ ಪಲ್ಯ ಇದೆ. ಓಕೆ, ಸಾಂಬಾರ್, ರೈಸ್ ಇದೆ. ಸೊ ನೋಡೋಣ, ತಿನ್ನೋಣ. ತಮ್ಮಿದ್ರೆ ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಏನಾದರೂ ಮಾಡೋಣ. ಫಸ್ಟಿಗೆ ಊಟ ಹಾಕೊಳ್ಳೋಣ. ಮಾಡೋ ಪ್ರಾಕ್ಟೀಸ್ ಮಾಡೋಕ್ಕೆ ಮಾಡೇ ಸುಬ್ಬಿ. ಓರ್ ಏನು ತಿನ್ನಕತ್ತೋ ಪಪ್ಪ? ಬಿಗ್ ಬಾಸ್ ಇಡು. ಇದೇನು ಚಾನಲ್ ಹಚ್ಕೊಂಡು ಕುಂದಿದ್ದು ಬಿಗ್ ಬಾಸ್ ಇಡು. ನೀವೆಲ್ಲ ಊಟ ಮಾಡಿದ್ರಿ? ಇಬ್ರು ಊಟ ಮಾಡಿದ್ರಿ? ಹಾಂ, ಅಷ್ಟೇ. ನೀನು ಊಟ ಮಾಡ್ದಿ? ಊಟ ಮಾಡಿ ಮತ್ತೆ ಹಾಕ್ಕೊಡ್ಲಿ. ನಾನು ಊಟ ಮಾಡ್ತೀನಿ. ಸೊ ನಾನು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಇದ್ದಿದ್ದೆ ಊಟ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಂದರೆ ಎಗ್ ತಂದ್ಕೋರಿ, ಇದ್ದರೆ ನೋಡ್ರಿ. ಇಲ್ಲ ಅಂತಂದರೆ ತಂದ್ಕೊಂಡು ಆಮ್ಲೆಟ್ ಹಾಕೊಂಡು ತಿನ್ರಿ. ನಾನು ಪಲ್ಯನೇ ತಿಂತೀನಿ. ಸೊ ಬನ್ನಿ ಸೈನ್ಸ್ ಊಟ ಮಾಡೋಣ. ಕೈ ಕಟ್ಟಾಗಿದೆ ಆ್ಯಕ್ಚುಲಿ. ಊಟ ಕಲಿಸ್ಕೊಂಡ್ರೆ ಇರುತ್ತೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಸೀಸರ್ ಇತ್ತು. ಆ ಸೀಸರ್ ಏನೋ ಮಾಡಲ್ಲ ಗೊತ್ತು. ಸ್ವಲ್ಪ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಹಿಂಗೆ ಒತ್ಬಿಟ್ಟಿದ್ದೀನಿ. ಅದು ಹಿಂಗಾಗ್ಬಿಟ್ಟಿದೆ. ಚರ್ಚರ್ ಅಂತ ಇದೆ. 2 days ಆಯಿತು. ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಕಾಣಿಸ್ತಾ ಇದೆನಾ ನೋಡಿ, ಕಟ್ಟಾಗಿದೆ. ಅದೇ ಅಲ್ಲಿ ಲೈನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ. ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ಇದೆಷ್ಟೆಲ್ಲ ಪಾತ್ರೆಗಳು ತೊಳಿಬೇಕು. ಇವಾಗ ತೊಳಿಲ್ಲ, ನಾಳೆ ತೊಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾಳೆ ಅಂದರೆ ಹಂಗೆ ಟೈಮ್ ಆಗೋಗ್ಬಿಡುತ್ತೆ. ಆಮೇಲೆ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡಬೇಕು ಗೊತ್ತಿಲ್ಲ. ಅದರಲ್ಲಿ ಬೇರೆ ಬಿಗ್ ಬಾಸ್ ಬರುತ್ತೆ. ಬಿಗ್ ಬಾಸು ನೋಡಬೇಕು, ಕೆಲಸನೂ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತೊಳೆದ್ಬಿಟ್ರೆ 1 ಗಂಟೆ ಕೆಲಸ, ತೊಳೆದಿಲ್ಲ ಅಂತಂದರೆ ನಾಳೆ ಕೆಲಸ. ಏನು ಮಾಡಬೇಕು ಗೊತ್ತಿಲ್ಲ. ನೋಡುವ, ಹಂಗೆ ಸ್ವಲ್ಪ ಬಿಗ್ ಬಾಸ್ನು ನೋಡಬೇಕಲ್ಲ. ನೋಡೋಣ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಬಿಟ್ಟು ಮೂಡ್ ಚೇಂಜ್ ಆಗಲ್ವಾ ಅಂತ. ಏನೋ ಮಾರಾಯ ಗುಂಡಣ್ಣ ಶೈನು, ನಿನ್ನ ಪರ್ಸೆಂಟೇಜ್ ಎಷ್ಟು ಬಂದಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಅವನು 98ಇಂದ 96, 96ಇಂದ 95, 95ಇಂದ 92, 92ಇಂದ 90, ಇವಾಗ 80 ಬಂದಿದ್ದಾನೆ. ಸೊ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಕಮ್ಮಿ ಆಗಿದೆ. ಏನು ಮಾಡಬೇಕು, ಮಕ್ಕಳಲ್ವಾ, ನೋಡಬೇಕು, ಓದಿಸ್ಬೇಕು, ಮಾಡಬೇಕು. ಸ್ವಲ್ಪ ಅವ್ರದ್ದು ಸ್ವಲ್ಪ ಟಿ ವಿ ನೋಡೋ ಹುಚ್ಚು ಜಾಸ್ತಿ ಆಗಿದೆ, ಆಡೋ ಹುಚ್ಚು ಜಾಸ್ತಿ ಆಗಿದೆ, ಓದೋದನ್ನು ಕಮ್ಮಿ ಆಗಿದೆ. ಏನು ಮಾಡಬೇಕೋ ಏನೋ.